ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಹುಡುಗಿಯರು ಮತ್ತು ಹುಡುಗರಿಗೆ ಮಾತ್ರ ಇದು ತುಂಬ ಉಪಯೋಗ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ತುಂಬ ಹುಡುಗರು ಅಥವಾ ಹುಡುಗಿಯರು ಏನೋ ಒಂದು ಶೋಕಿ ಮಾಡೋಕ್ಕೆ, ಯಾರಿಗೋ ಒಂದು ಅಟ್ರಾಕ್ಷನ್ ಮಾಡೋಕ್ಕೆ, ಯಾರಿಗೋ ಒಬ್ರಿಗೆ ಇಷ್ಟಪಡಿಸೋಕ್ಕೆ ಅಂಥೇಳಿ ರೀಲ್ಸ್ ರೀಲ್ಸ್ ಮಾಡ್ತಿರ್ತಾರೆ. ಆ ರೀಲ್ಸ್ ಮಾಡೋ ವಿಧಾನ ಹೇಗಿರುತ್ತೆ ಅಂದರೆ, ಈಗಿನ ಜಾಸ್ತಿ ಜನ ನೋಡಲಿ, ಲೈಕ್ಸ್ ಕೊಡಲಿ ಅಂಥೇಳಿ ಪ್ರಾಣಕ್ಕೆ ತೊಂದರೆ ಆಗೋ ಕೆಲಸಗಳು ಮಾಡ್ತಿದ್ದಾರೆ. ತುಂಬಾ ದೊಡ್ಡ ತೊಂದರೆಗಳಾಗ್ತಿದ್ದಾವೆ. ತೊಂದರೆಗಳಷ್ಟೇ ಅಲ್ಲ, ಪ್ರಾಣಗಳಿಗೆ ಹೋಗ್ತಿದ್ದಾವೆ. ಕೇವಲ ಒಂದು ವಾರದಲ್ಲಿ ಸುಮಾರು ಈ ರೀತಿ ಪ್ರಾಣಿಗಳು ಹೋಗಿದ್ದಾವೆ ರೀಲ್ಸ್ ಮಾಡೋಕ್ಕೆ ಹೋಗಿ. ಹುಡುಗರು ಎಲ್ಲೋ ಮೇಲ್ಗಡೆಯಿಂದ ಕೆಳಗಡೆಗೆ ಬೀಳೋದು, ನೀರಿನಲ್ಲಿ ಎಷ್ಟೋ ಆಳದಲ್ಲಿ, ಎಲ್ಲ ಬೆಟ್ಟದ ಮೇಲೆ ಎಲ್ಲೋ ಜಿಗಿಯಕ್ಕೆ ಹೋಗೋದು, ಏನೇನೋ ಮಾಡಿ ರೀಲ್ಸ್ ಮಾಡೋಕ್ಕೆ ಮಾತ್ರ ಈ ವಿಡಿಯೋಸ್ ಮಾಡ್ತಾರೆ. 20 ಸೆಕೆಂಡ್ಸ್ 10 ಸೆಕೆಂಡ್ಸು. ಅದು ಯಾರೋ ನೋಡಿ ಇಷ್ಟಪಡೋಕ್ಕೆ ಏನು ಬರುತ್ತೆ ಅದರಲ್ಲಿ? ಆ ರೀತಿ ರೀಲ್ಸ್ ಮಾಡಿ ನಿಮ್ಗೆ ಇಷ್ಟಪಟ್ಟರೆ ಏನು ಯೂಸ್ ಹೇಳಿ? ಯೂಸ್ ಇರಬೇಕಲ್ವಾ? ಈ ರೀತಿ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಒಂದು KB ಕೆಲಸ ಆಗ್ಬೋದು, ಏನಾದರೂ ಒಂದು ಡ್ರೈವಿಂಗ್ ಕೆಲಸ ಮಾಡ್ತಾ ಜೀವ ಹೋಗಿದೆ ಅಂದರೆ ಅದು ಒಂದು ಅರ್ಥ ಇರುತ್ತೆ. ಅವರು ನೋಡಿ ವರ್ಕ್ ಮಾಡ್ತಾಯಿದ್ದೀವಿ, ವರ್ಕಲ್ಲಿ ಅಪಘಾತಗಳು ನಡೆದರೆ ಒಂಥರ. ಇದು ಏನು ನಿಮಗೇನು ಊಟ ಕೊಡಲ್ಲ, ಇಲ್ಲ ಅದರಿಂದ ಏನು ಹಣ ಬರಲ್ಲ ನಿಮಗೆ. ಯಾರು ನಿಮ್ಗೆ ಇಷ್ಟಪಡಿಸೋಕ್ಕೆ ನಿಮ್ಮ ಜೀವನೇ ಕಳ್ಕೊತಿದ್ದೀರಿ ಅಂದರೆ ಏನು ಹುಚ್ಚಿರು ಅಂತ ಹೇಳಬೇಕು ಹುಡುಗಿಯರಿಗೆ ಅಂತ ಅರ್ಥ ಆಗ್ತಲ್ಲ. ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಅಪ್ಪ ಅಮ್ಮ ಇರ್ತಾರೆ. ಈಗಿನ ಕಾಲದಲ್ಲಿ ಎಲ್ಲರೂ ಒಂದು ಅಥವಾ 2 ಮಕ್ಕಳು ಇರ್ತಾರೆ. ಇರೋದು ಒಂದೊಂದು ಮಗು 2 ಮಕ್ಕಳು ಇದ್ದಾಗ ನಿಮ್ಮ ಪ್ರಾಣಗಳು ಹೋದರೆ ನಿಮ್ಮ ಅಪ್ಪ ಅಮ್ಮ ಯಾರ ಮೇಲೆ ಡಿಪೆಂಡ್ಸ್ ಆಗಬೇಕು ಮುಂದಿನ ಜೀವನದಲ್ಲಿ? ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಿಮ್ಮದೇ ಆದಂತಹ ಒಂದು ಜೀವನಕ್ಕೆ ಅವರು ಒಂದು ದಾರಿ ಮಾಡ್ಕೊಂಡಿರ್ತಾರೆ. ಈ ದಾರಿಯಲ್ಲಿ ನಮ್ಮ ಮಗು ಕಳಿಸ್ಬೇಕು, ಏನೇನೋ ಆಸೆಗಳು ಕಂಡಿರ್ತಾರೆ. ಆದರೆ ನೀವು ಈ ರೀತಿ ಹುಚ್ಚುಚ್ಚರಾಗಿ ಯಾರು ನಿಮ್ಗೆ ಇಷ್ಟಪಡಿಸಬೇಕಾದ್ರೆ ಏನು ಅವಶ್ಯಕ, ಅದರಿಂದ ಏನು ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ರೀಲ್ಸ್ ಮಾಡೋ ಹುಚ್ಚಿದ್ರೆ ಇಲ್ಲ ಶುರುವಾತದಲ್ಲಿದ್ದರೆ ನಿಮ್ಮ ಪೋಷಕರಿಗೂ ಹೇಳ್ತಾ ಇದ್ದೀನಿ, ಅದನ್ನು ತಕ್ಷಣ ರೀಲ್ಸ್ ಮಾಡೋ ಮಕ್ಕಳಿಗೆ ಕಡ್ಡಾಯವಾಗಿ ನಿಲ್ಲಿಸಿ. ಜಾಸ್ತಿ ನಾನು ನೋಡಬೇಕಂತ ರೀಲ್ಸ್ ಮಾಡ್ತಾ ಏನೇನೋ ಹುಚ್ಚುರುಚುರಾಗಿ ಮಾಡ್ತಿದ್ದಾರೆ. ತುಂಬ ಡೇಂಜರ್ ಇದೆ, ಪ್ರಾಣಗಳು ಹೋಗ್ತಿದ್ದಾವೆ. ಏನು ಅವಶ್ಯಕತೆ? ಕೆಲವರು ನಿಮ್ಮ ಮಕ್ಕಳು ಯಾವಾಗ ಅನ್ನೆಸೆಸರಿ ಕೆಲಸಗಳಿಗೆ ಹೋದಾಗ ಸ್ವಲ್ಪ ಗಮನ ಹಾಕಿ ನಿಲ್ಲಿಸಿ. ಸ್ನೇಹಿತರು, ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಅಷ್ಟೇ ಮಹಾರಾಷ್ಟ್ರದ ಜಗಲೀಪುರ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ, ಒಂದು ಹುಡುಗಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಹುಡುಗಿ ಮತ್ತು ಫ್ರೆಂಡ್ಸ್ ಹೋಗಿರ್ತಾರೆ, ಸ್ನೇಹಿತರು ಹೋಗಿರ್ತಾರೆ. ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಏನು ಮಾಡ್ತಾರೆ, ಅವ್ರ ಕಾರಲ್ಲಿ ಹೋಗಿರ್ತಾರೆ. ಕಾರ್ ರಿವರ್ಸ್ ಹಾಕುವಾಗ ಈ ಹುಡುಗಿ ನಾನೇ ರಿವರ್ಸ್ ಮಾಡಿ ತೊಗೊತೀನಿ ಕಾರು, ನೀವು ವಿಡಿಯೋ ಮಾಡಿ ಅಂತ ಹೇಳಿ ಸ್ನೇಹಿತರಿಗೆ ಹೇಳಿ ಸ್ಟೇರಿಂಗ್ ಮೇಲೆ ಕುತ್ಕೊತಾರೆ. ರೀಲ್ಸ್ ಮಾಡೋಕ್ಕೆ ಫ್ರೆಂಡ್ಸ್ ವಿಡಿಯೋ ಮಾಡ್ತಿರ್ತಾರೆ. ಒಬ್ಬನು ವಿಡಿಯೋ ತೆಗಿರ್ತಾ ಇನ್ನೊಬ್ರು ಹೇಳ್ಕೊಡ್ತಿರ್ತಾನೆ. ಈಕೆ ಏನು ಮಾಡ್ತಾಳೆ, ರಿವರ್ಸ್ ತೊಗೋಬೇಕಲ್ಲ ವಾಹನ, ರಿವರ್ಸ್ ಗೇರ್ ಹಾಕ್ತಾಳೆ. ರಿವರ್ಸ್ ಗೇರ್ ಹಾಕಿ ಸ್ಲೋ ಆಗಿ ಅದನ್ನು ಎಕ್ಸ್ಲೇಟ್ರ್ ಕೊಡೋಕ್ಕೆ ಹೋಗಿ ಈಗ ಒಂದೇ ಕ್ಷಣಕ್ಕೆ ಬೇಗ ಎಕ್ಸ್ಲೇಟ್ರ್ ಜಾಸ್ತಿ ಕೊಟ್ಬಿಡ್ತಾಳೆ. ಅದರ ಪರಿಣಾಮ ಆ ಸ್ನೇಹಿತರು ಕೂಗ್ತಾ ಇರ್ತಾರೆ, ಬ್ರೇಕ್ ಹಾಕು ಅಂತ ಕೂಗ್ತಾ ಇರ್ತಾರೆ. ಬ್ರೇಕ್ ಮೇಲೆ ಕಾಲು ಹೋಗಲ್ಲ. ರಿವರ್ಸ್ ಹಾಕಕ್ಕೆ ಹೋಗಿ 300 ಮೀಟ್ರಿಂದ ಕೆಳಗಡೆ ಕಾರು ಬೀಳುತ್ತೆ. ಅಲ್ಲೇ ಪ್ರಾಣಜೀವ ಹೋಗುತ್ತೆ ಅವಳದು. ನೋಡಿ, ಜಸ್ಟ್ ಒಂದು ಒಳ್ಳೆ ಎಜುಕೇಷನ್ ಮಾಡಿದ್ದಾಳೆ, ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಸಿಕ್ಕಿದೆ, ದೇವ್ರ ದರ್ಶನಕ್ಕೆ ಹೋಗಿದ್ದಾಳೆ. ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಆದರೆ ರೀಲ್ಸ್ಗೋಸ್ಕರ ನಾನು ರಿವರ್ಸ್ ಮಾಡಿ ಕಾರನ್ನು ತೊಗೊತೀನಿ, ಅದನ್ನು ವಿಡಿಯೋ ಮಾಡು, ಅದನ್ನು ರೀಲ್ಸ್ ಹಾಕಬೇಕಂತ ಹೇಳಿ ಯಾರೋ ನೋಡ್ಸೋಕ್ಕೆ ಏನು ಬರುತ್ತೆ ಇವ್ರಿಗೆ? ತುಂಬ ಬೇಸರ ಆಗುತ್ತೆ ಸ್ನೇಹಿತರೆ. ಒಂದು ಒಳ್ಳೆ ಹುಡುಗಿ ಒಂದು ಒಳ್ಳೆ ಜಾಬ್ ಮಾಡಲಿದ್ದು ಅವರು ಪೋಷಕರಿಗೆ ಒಂದು ಪೇಮೆಂಟ್ಸ್ ಮಾಡಿ ಒಂದು ಜಾಬ್ ಮಾಡಿ ಪೇಮೆಂಟ್ಸ್ ಬರ್ತಿತ್ತು. ಅವರು ಎಷ್ಟು ಸಂತೋಷವಾಗಿರ್ತಿದ್ರು. ಆ ಸಮಯದಲ್ಲಿ ಹುಚ್ಚರ ಕೆಲಸಕ್ಕೆ ಹೋಗಿ ಮೇಲ್ಗಡೆಯಿಂದ 300 ಮೀಟ್ರ್ ಮೇಲ್ಗಡೆಯಿಂದ
ಕಾರ್ ಬಿದ್ದು ಹಳ್ಳಕ್ಕೆ ಬಿದ್ದು ಅಲ್ಲೇ ಜೀವ ಹೋಗುತ್ತೆ ಆ ಹುಡುಗಿದು. ಏನಕ್ಕೆ ಮಾಡಬೇಕಿದ್ದು ಅಲ್ವಾ? ಏನಕ್ಕೆ ರೀಲ್ಸ್? ಅದಕ್ಕೆ ಹೇಳ್ತಿದ್ದೀನಿ, ಮನೆ ಹತ್ರ ಏನಾದರೂ ಮಾತಾಡೋದು ರೀಲ್ಸ್ ಶುರು ಮಾಡಿದ್ದಾರೆ ಅಂದರೆ ಪೋಷಕರು ದಯಮಾಡಿ ಹುಡುಗ ಆಗಲಿ ಹುಡುಗಿ ಆಗಲಿ ನಿಲ್ಲಿಸಿ. ಯಾಕೆ ಹುಡುಗರು ಅಷ್ಟೇ, ರೀಲ್ಸ್ಗೋಸ್ಕರ ಅವ್ನು ಏನೇನೋ ಜಿಗಿಯೋದು ಮಾಡುತ್ತಾನೆ, ಏನೇನೋ ಬೈಕಿಂಗ್ ಮಾಡೋದು, ವಿಲಿಂಗ್ ಮಾಡೋದು, ಏನೇನೋ ಮಾಡ್ತಾರೆ ಜನರ ಅಟ್ರಾಕ್ಷನ್ ಮಾಡೋಕ್ಕೆ, ಆವಾಗ ಜೀವ ಹೋಗ್ತಾಯಿದೆ. ಹಾಗಾಗಿ ದಯಮಾಡಿ ನಿಮ್ಮ ಪೋಷಕರು ಯಾರಿದ್ದಾರೋ ರೀಲ್ಸ್ ಮಾಡೋದನ್ನು ನಿಲ್ಲಿಸಿ. ಈ ರೀತಿ ಘಟನೆಗಳು ತುಂಬ ನಡೀತಿದ್ದಾವೆ. ಹುಡುಗರು ಎಲ್ಲೊಂದೋ ಇಲ್ಲಿಂದ ಜಿಗಿಯೋಕ್ಕೆ ಹೋಗೋದು, ವಿಡಿಯೋ ಮಾಡೋಕ್ಕೆ ಹೋಗೋದು, ಸಾಯೋದು ತುಂಬ ನಡೀತಿದ್ದಾವೆ. ಹಾಗಾಗಿ ಸ್ವಲ್ಪ ಗಮನ ಹಾಕಿ. ಜೀವ ಹೋದರೆ ಮತ್ತೆ ಸಿಗಲ್ಲ. ಇವತ್ತು ಯುವಕರು, ಹುಡುಗರು ಈ ರೀತಿ ಘಟನೆಗಳಲ್ಲಿ ತುಂಬ ಜನ ಸಾವು ಆಗ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನಿಲ್ಲಿಸಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ನಿಮ್ಮ ಎಲ್ಲ ಯಾರ್ಯಾರು ಹುಡುಗರು ಹುಡುಗಿಯರಿದ್ದಾರೋ ಅವ್ರಿಗೆ ಶೇರ್ ಮಾಡಿ. ಅವ್ರಿಗೆ ಸ್ವಲ್ಪ ಬುದ್ಧಿ ಬರಲಿ. ಯಾವುದೇ ರೀತಿಯ ಯಾರೋ ಅಟ್ರಾಕ್ಷನ್ ಮಾಡೋಕ್ಕೆ ಜೀವ ಕಳ್ಕೊಳ್ಳೋದು ಬೇಡ ಅಂತ ಹೇಳ್ತಾ, ನಿಮ್ಮ ಈ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.